ಎಂಡಿ ಶಿಶು ಅಭಿವೃದ್ಧಿ ಇಲಾಖೆ ಕಚೇರಿಯ ಅವ್ಯವಸ್ಥೆಯ ಆಗ್ರಹ, ಅಧಿಕಾರಿಗಳ ವಿರುದ್ಧ ಜಯ ಕರ್ನಾಟಕ ಸಂಘಟನೆ ಆಕ್ರೋಶ. ದಬ್ಬಾಳಿಕೆ ಮಾಡ್ತಾರೆ, ಕೈ ಹಿಡಿದು ಹೋಗ್ತಾರೆ, ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ. ಮತ್ತೆ ಇಲ್ಲಿ ಯಾರು ರೆಸ್ಪಾನ್ಸ್ ಮಾಡ್ತಾರೆ. ಸುಮಾರು 21 ದಿನ ಆಯ್ತು. 21 ದಿನ ಆಯಿತು. ಡೈಲಿ ಬಂದು ಹೋಗೋದು ಮಾಡತ್ತೀನಿ ರೀ. ಮೇಡಮ್ ಅವ್ರು ಫೋನ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಡ್ಯಾಡ್ ಅವರು ಆಫೀಸ್ಗೆ ಬಂದಿಲ್ಲ, ಆದ್ರೆ ಆನ್ ಡ್ಯೂಟಿ ತೋರಿಸ್ತಾರೆ ಅವರು. ಇಲ್ಲಿ ಆಫೀಸ್ಗೆ ಬಂದಿಲ್ಲ ಒಟ್ಟ. ಹೌದು, ಎಂಡಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಾರ್ಯಾಲಯವು ಸಂಪೂರ್ಣವಾಗಿ ಹಾದಿ ತಪ್ಪಿದ್ದು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎಂದು ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಸುನಿಲ್ ಕೋಳಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸುನಿಲ್ ಕೋಳಿಯವರು, ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ಗೀತಾ ಗುತ್ತರಿಗಿಮಠ ಅವರು ಕಳೆದ 20-21 ದಿನಗಳಿಂದ ಕಚೇರಿಗೆ ಸರಿಯಾಗಿ ಹಾಜರಾಗ್ತಿಲ್ಲ. ಮನೆಯಲ್ಲೇ ಕುಳಿತು ಸರ್ಕಾರಿ ಸಂಬಳ ಪಡೆದಿದ್ದಾರೆ. ಇದಕ್ಕೆ ಪೂರಕವಾಗಿ ನಮ್ಮ ಬಳಿ GPS ಫೋಟೋಗಳ ದಾಖಲೆಗಳಿದೆ. ಮುಖ್ಯ ಅಧಿಕಾರಿಗಳೇ ಕಚೇರಿಗೆ ಬರೆದಿದ್ರೆ ಇನ್ನುಳಿದ ಸಿಬ್ಬಂದಿಗಳಿಂದ ಕೆಲಸ ನಿರೀಕ್ಷಿಸಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಸಾರ್ವಜನಿಕರ ಮೇಲೆ ದರ್ಪ, ಬ್ಲಾಕ್ ಮೇಲ್ ತಂತ್ರ, ಕಚೇರಿಯ ಸಿಬ್ಬಂದಿಗಳ ವರ್ತನೆ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಮಾಹಿತಿ ಕೇಳಲು ಬರುವ ಮುಗ್ಧ ಜನರನ್ನ ನೀನು ಕುಡಿದು ಬಂದಿದ್ದೀಯಾ ಎಂದು ಗದರಿಸಲಾಗ್ತದೆ. ಇತ್ತೀಚೆಗೆ ಸನಾ ಶೇಖ್ ಎಂಬ ಸಿಬ್ಬಂದಿ ಮಾಹಿತಿ ಕೇಳಲು ಬಂದ ವ್ಯಕ್ತಿಯ ಮೊಬೈಲ್ ಕಸಿದು ಅಸಭ್ಯವಾಗಿ ವರ್ತಿಸಿ ಪೊಲೀಸ್ ದೂರು ನೀಡುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಸರಿ ಬರ್ಬೇಕ್ರಿ ಅವರು. ಮತ್ತೆ ಅವ್ರಿಗೆ ಬಿಜಾಪುರಕ್ಕೆ ಯಾಕೆ ಹೋಗಂದ್ರಿ? ಇಲ್ಲ, ಅವ್ರಿಗೆ ಬಿಜಾಪುರಕ್ಕೆ ಯಾಕೆ ಹೋಗಂದ್ರಿ ನೀವು? ಈ ಕಚೇರಿಯಲ್ಲಿ ಸರ್ಕಾರಿ ನಿಯಮಗಳಿಗಿಂತ ಅಧಿಕಾರಿಗಳ ದರ್ಪವೇ ಹೆಚ್ಚಾಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಅನಧಿಕೃತ ವ್ಯಕ್ತಿಗಳ ಹಾವಳಿ ಮತ್ತು ಕರ್ತವ್ಯ ಲೋಪ ಹೆಚ್ಚಾಗಿದೆ ಎಂದು ತಾಲೂಕು ಉಪಾಧ್ಯಕ್ಷ ದತ್ತು ಮೂಲಿಯವರು ಕಚೇರಿಯ ಒಳಗಿನ ಮತ್ತಷ್ಟು ಅವಾಂತರಗಳನ್ನು ಬಿಚ್ಚಿಟ್ಟಿದ್ದಾರೆ. ಹೌದು, ಕಚೇರಿಯಲ್ಲಿ ಅಧಿಕೃತ ಸಿಬ್ಬಂದಿಗಳ ಬದಲಾಗಿ ಅನಧಿಕೃತ ವ್ಯಕ್ತಿಗಳನ್ನು ಇರಿಸಿಕೊಂಡು ಸರ್ಕಾರಿ ಕಡತಗಳನ್ನು ಕಂಪ್ಯೂಟರ್ ಆಪರೇಟರ್ ಮಾಡಿಸಲಾಗ್ತಿದೆ. ID ಕಾರ್ಡ್ ನಿಯಮ ಉಲ್ಲಂಘನೆ ಮಾಡಲಾಗ್ತಿದ್ದು, ಯಾವೊಬ್ಬ ಅಧಿಕಾರಿಯೂ ಕಚೇರಿಯಲ್ಲಿ ಗುರುತಿನ ಚೀಟಿಯನ್ನು ಧರಿಸ್ತಾ ಇಲ್ಲ. ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮೊಬೈಲ್ನಲ್ಲಿ ಕಾಲಹರಣ ಮಾಡುತ್ತಾ ಸಾರ್ವಜನಿಕರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಕೂಡಲೇ ಸ್ಥಳೀಯ ಶಾಸಕರು ಮಧ್ಯಪ್ರವೇಶಿಸಿ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಬೇಕು. ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯ ಸಿಗುವಂತಾಗಬೇಕು. ಒಂದು ವೇಳೆ ಈ ವ್ಯವಸ್ಥೆ ಸುಧಾರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘಟನೆಯ ಪದಾಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾನು ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸುನಿಲ್ ಕೋಳಿ ಅಂತ ಮಾತಾಡ್ತಿದ್ರು. ಏನಿಲ್ಲರಿ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು 21 ದಿನ ಆಯ್ತು. 21 ದಿನ ಆಯಿತು. ಡೈಲಿ ಬಂದು ಹೋಗೋದು ಮಾಡತ್ತೀನಿ ರೀ. ಮೇಡಮ್ ಅವ್ರು ಫೋನ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇಲ್ಲಿ ಯಾರೂ ಆಫೀಸರ್ಸ್ ಅವ್ರು ಕೇರ್ ಮಾಡ್ತಾಯಿಲ್ಲ. ಒಳಗೆ ಮೇಡಮ್ ಅವ್ರು ಎಲ್ಲಿದಾರ ಅಂತ ಕೇಳಿದ್ರೆ ಬರೀ DD ಆಫೀಸ್ನಾಗ ಅಲ್ಲಿ ಮೀಟಿಂಗ್ ಅದ, ಇಲ್ಲಿ ಮೀಟಿಂಗ್ ಅದ, ಇದೇ ಹೇಳಕತ್ತಾರ. 21 ದಿನ ಆಯ್ತು ನಾ ಇಲ್ಲಿ ಬಂದು ಹೊಂಟು. ಮೇಡಮ್ ಅವ್ರಿಗೆ ಒಂದು ದಿನಕ್ಕೆ ಒಂದು 30 ಸಲ ಫೋನ್ ಹಚ್ತೀನಿ. GPS ಫೋಟೋ ಅದೆಲ್ಲ ಅದ, ಒಟ್ಟ ಫೋನ್ ತೆಗಿತಾಯಿಲ್ಲ, ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನಮ್ಮ ಬಳಿಯಾಗ 15-20 ದಿನ GPS ಫೋಟೋ ಅದ. ಇವತ್ತು ಇಲ್ಲಿ ಆಫೀಸ್ಗೆ ಬಂದ್ರೆ, ಒಳಗಡೆ ಆಫೀಸ್ಗೆ ಬಂದು ಕೇಳಿದ್ರೆ ಮೇಡಮ್ ಅವರು ಚೇಂಬರಿಗೆ ಬಂದ್ರೆ, ಮೇಡಮ್ ಅವ್ರ ಚೇಂಬರ್ದಾಗ ಅವ್ರ ಹೆಸರಿಲ್ಲ. ಚೇಂಬರ್ ಮ್ಯಾಗ ಅವ್ರದ್ದು ಇವು ಮೇಡಮ್ ಅವ್ರು ಯಾರಂತೂ ಗೊತ್ತಾಗ್ತಾಯಿಲ್ಲ. ಇನ್ಚಾರ್ಜ್ ಇಲ್ಲ, ರಜದ ಮ್ಯಾಗಿಲ್ಲ. ಮೇಡಮ್ ಅವ್ರು ಆನ್ ಡ್ಯೂಟಿ ಅದ. ಡ್ಯಾಡ್ ಅವ್ರಿಗೆ ಆಫೀಸ್ಗೆ ಬಂದಿಲ್ಲ, ಆದ್ರೆ ಆನ್ ಡ್ಯೂಟಿ ತೋರಿಸ್ತಾರೆ ಅವರು. ಇಲ್ಲಿ ಆಫೀಸ್ಗೆ ಬಂದಿಲ್ಲ ಒಟ್ಟ. ನಮ್ಮದು ಒಂದು ಮಾಹಿತಿ ಕೇಳಬೇಕು. ಮಾಹಿತಿ ಒಂದು ಹಗರಣ ಆಗಿದೆ. ಹಗರಣ ಅದ್ರ ಬದಲು ಅವರು ಮ್ಯಾಗ ಲೆಟ್ರ್ ಕೊಟ್ಟಿದ್ದು ಎಲ್ಲ ಕೊಟ್ಟಿರೋ ಇವರು ಹೇಳಿಕೆ ತುಂಬ ಹೇಳ್ಯಾರ. ಇವರು ಮೇಡಮ್ ಅವ್ರು ಒಟ್ಟು ಆಫೀಸ್ ಬರಲ್ಲಾರ. ಇದ್ರ ವಿಷಯ ಗೊತ್ತಾಗಿ ಇವ್ರು ಆಫೀಸ್ ಬರಲ್ಯಾರ. ಮತ್ತು ಇಲ್ಲಿ ಆಫೀಸ್ನಾಗ ಯಾರೂ ಡ್ಯೂಟಿ ಇರಲಾರವರೆಲ್ಲ ಕಂಪ್ಯೂಟರ್ ಯೂಸ್ ಮಾಡ್ತಾರೆ. ಮತ್ತು ಯಾರೂ ವ್ಯಕ್ತಿಗಳು ಕಂಪ್ಯೂಟರ್ ಯೂಸ್ ಮಾಡ್ತಾರೆ. ಯಾರೂ ID ಕಾರ್ಡ್ ಹಾಕೊಳ್ಳಲ್ಲ. ಯಾರೇ ಪಬ್ಲಿಕ್ ಬಂದರೂ ಭೀ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ.
ಅವರು ಕುಡಿದಿದ್ದಾರೆ ಹಾಗೂ ಅವಾಜ್ ಜೊತೆಗೆ ಮಾತಾಡತ್ತಾರ ಕಿಶಂದ್ರೆ ಅವರಿಗೆ ಹೊಳ್ಳಿ ದಬ್ಬಾಳಿಕೆ ಮಾಡ್ತಾರೆ, ಕೈ ಹಿಡಿದು ಹೋಗ್ತಾರೆ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ. ಮತ್ತು ಇಲ್ಲಿ ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಸ್ಥಳೀಯ ಶಾಸಕರು ಅವ್ರ ಇಲಾಖೆ ಒಳಗೆ ಇಲ್ಲಿ ಎಲ್ಲ ಸರಿಯಾಗಿದೆ ಅಂತ ಅವ್ರು ಹೇಳ್ತಾರೆ. ಆದರೆ ಇದು ಅವ್ರ ಗಮನಕ್ಕೆ ಇರಲಿ ಅಂತೇಳಿ ನಾವು ವಿನಂತಿ ಮಾಡ್ತೇವೆ. ಅಲ್ಲ, ಈಗ ಮೊನ್ನೆ KDP ಮೀಟಿಂಗ್ದಾಗ MLA ಅವರು ಎಲ್ಲ ಮತಕ್ಷೇತ್ರದಾಗ ಎಲ್ಲ ಇದು ಭಾಳ ವ್ಯತ್ಯಾಸ ಇದೆ. ಇದು ಅವರು ದೌರ್ಜನ್ಯ ಮುಟ್ಟಿಲ್ಲ. ಇಲ್ಲಿ ಏನು ನಡೆದಂತ ಅವರಿಗೆ ಕಿವಿಗೆ ಆದೋ ಇಲ್ಲೋ ಗೊತ್ತಿಲ್ಲ. ಆದರೆ ಇದ್ರ ಬಗ್ಗೆ ಅವರು ಪರೀಕ್ಷಣೆ ಮಾಡಬೇಕು. ಸಾರ್ವಜನಿಕರು ಕರೆಕ್ಟ್ ಭಾಳ ಪ್ರಾಬ್ಲಮ್ ಆಗ್ತಾರೆ. ಇಲ್ಲಿ ನಾವು ಅಷ್ಟೇ ಅಲ್ಲ, ಡೈಲಿ ಒಂದು 15 ದಿನ 20 ದಿನ ಜನ ಬಂದು ಹೋಗ್ತಾರೆ. ಅವ್ರು ಯಾರಿಗೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಕೂತ್ ಸಾಕಾಗಿ ಹೋಗ್ತಾರೆ. ಈಗ ಇದ್ರ ಬಗ್ಗೆ ಅವರು ಕ್ರಮ ತೊಳಿಲ್ಲಪ್ಪ, ಇದ್ರ ಮೇಡಮ್ ಅವ್ರು ಇಲ್ಲಿ ಬಂದು ಸರಿಯಾಗಿ ಡ್ಯೂಟಿ ಮಾಡಲಿಲ್ಲಪ್ಪ ಅಂದ್ರೆ, ಪಬ್ಲಿಕ್ ರೆಸ್ಪಾನ್ಸ್ ಮಾಡಲಿತ್ತಪ್ಪ ಅಂದ್ರೆ ಇಲ್ಲ ಒಂದು 5-6 ದಿನದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕು. ಇಲ್ಲ, ತಾವು ಒಂದು ಹಗರಣ ಆಗಿದೆ ಅಂತ ಹೇಳಿದ್ರಿ, ಅದು ಮಾಧ್ಯಮದವ್ರ ಮುಂದೆ ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಹೇಳ್ತೀನಿ. ಮೇಡಮ್ ಅವ್ರ ಮಾಹಿತಿ ಮೇಡಮ್ ಅವ್ರದ್ದು ಒಂದು ಹೇಳಿಕೆ ತೊಗೊಂಡು ಅದು ಪ್ರೆಸ್ ಮೀಟ್ ಮಾಡಬೇಕಂತ ವಿನಂತಿ ಮಾಡುತ್ತೆ.